500 ಮತ್ತು 1000 ರೂಪಾಯಿ ನೋಟು ಬ್ಯಾನ್ ಆದ್ರೂ ನೋ ಪ್ರಾಬ್ಲಮ್ ಅಂತ ಖಾಸಗಿ ಶಾಲೆಗಳು ಹೇಳ್ತಾ ಇವೆ. ಐನೂರು 1000 ನೋಟು ಬ್ಯಾನ್ ಆದ್ರೂ ಪರವಾಗಿಲ್ಲ, ಹಳೆ ನೋಟನ್ನ ಕೊಡಿ, 10 ವರ್ಷ ಆರಾಮಾಗಿರಿ ಅನ್ನುವಂತ ಆಫರ್ ಅನ್ನ ಖಾಸಗಿ ಶಾಲೆಯೊಂದು ನೀಡಿದೆ. ಶಾಲೆಗಳಲ್ಲಿ ಶುಲ್ಕ ಕಟ್ಟೋಕೆ ಸ್ಟಾರ್ಟ್ ಆಯ್ತು ಸ್ಕೀಮ್ ಆಫರ್. 10 ವರ್ಷದ ಶುಲ್ಕ ಒಟ್ಟಿಗೆ ಕಟ್ಟೋಕೆ ಶಾಲೆಯಿಂದ ಬಿಗ್ ಆಫರ್ ಅನ್ನ ಮಾಡಲಾಗಿದೆ. ತಾವರೆಕೆರೆ ರಸ್ತೆಯಲ್ಲಿರುವಂತಹ ಬಿಇಎಸ್ ಕಾನ್ವೆಂಟ್ ನಿಂದ ಇಂಥದ್ದೊಂದು ಡೀಲ್ ನಡೀತಾ ಇದೆ. ಹಳೆಯ ನೋಟು ಕೊಟ್ಟು ಅಡ್ಮಿಷನ್ ಮಾಡಿಸಿ ಅಂತ ಪೋಷಕರಿಗೆ ದುಂಬಾಲನ್ನ ಬಿದ್ದಿದೆ ಈ ಶಾಲೆ. ಹತ್ತು ವರ್ಷ ಶುಲ್ಕ ಒಟ್ಟೊಟ್ಟಿಗೆ ಕಟ್ಟಬಹುದು ಅನ್ನುವಂತಹ ಒಂದು ಆಫರ್. ಆದ್ರೆ ನೀವು ಕಟ್ಟಬೇಕಾಗಿರೋದು ಹಳೆ ನೋಟುಗಳು. 500 ಮತ್ತು 1000 ಮುಖಬೆಲೆಯ ನೋಟುಗಳನ್ನ ನೀವು ನಮ್ಗೆ ಕೊಡಿ, 10 ವರ್ಷ ಆರಾಮಾಗಿರಿ, ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಯಲ್ಲಿ ಓದಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನ ವಿಇಎಸ್ ಕಾನ್ವೆಂಟ್ ಮುಂದಿಟ್ಟಿರುವಂತಹದ್ದು. ಹಳೆಯ ನೋಟುಗಳನ್ನ ಕೊಟ್ಟು ಅಡ್ಮಿಷನ್ ಮಾಡಿಸ್ಕೊಳ್ಳುವಂತಹ ಒಂದು ಹೊಸ ಬಿಸ್ನೆಸ್ಗೆ ಈಗ ಖಾಸಗಿ ಶಾಲೆಯೊಂದು ಮುಂದಾಗಿದೆ. ಮಾಗಡಿ ಮೇನ್ ರೋಡ್ ನಲ್ಲಿ ಇರುವಂತಹ ಒಂದು ಶಾಲೆ ಇದಾಗಿದೆ. ಬಹಳಷ್ಟು ಪೋಷಕರು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರೆ, ಇನ್ನೂ ಕೆಲ ಪೋಷಕರು ಈ ರೀತಿಯಾದಂತಹ ಒಂದು ಸ್ಕೀಮ್ಗೆ ಓಕೆ ಅಂದಿರುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 500, 1000 ನೋಟು ಬ್ಯಾನ್ ಆದ್ರೂ ಪರವಾಗಿಲ್ಲ, ಹಳೆ ನೋಟನ್ನ ಕೊಟ್ಟು 10 ವರ್ಷ ನಮ್ಮ ಜೊತೆಗೆ ನಿಮ್ಮ ಮಕ್ಕಳನ್ನ ಬಿಟ್ರೆ ವಿದ್ಯಾಭ್ಯಾಸವೂ ಆಗುತ್ತೆ, ನಿಮ್ಮ ಹಳೆ ನೋಟುಗಳು ಬದಲಾವಣೆ ಆದಂತೂ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಈ ಶಾಲೆ ಹೇಳಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ಎಷ್ಟು ದಿನಗಳಿಂದ ಹಾಗಿದ್ರೆ ಈ ಆಫರ್ ಚಾಲ್ತಿಯಲ್ಲಿದೆ? ದಿವ್ಯಾ, ಏನು ಪ್ರಧಾನಿಗಳು 500,000 ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರು, ಆಗಿಂದ ಈಚೆಗೆ ಈ ರೀತಿಯಾದಂತಹ ಸ್ಕೀಮ್ ಅನ್ನ ಈ ಒಂದು ವಿಎಸ್ ಶಾಲೆಯವರು ತೆಗೆದುಕೊಂಡು ಬಂದಿರುವಂತದ್ದು. ಈ ಶಾಲೆ ಇರುವಂತದ್ದು ತಾವರೆಕೆರೆಯ ಮೇನ್ ರೋಡ್ ನಲ್ಲಿ ಇರುವಂತದ್ದು, ಮಾಗಡಿ ರೋಡ್ ನ ತಾವರೆಕೆರೆಯಲ್ಲಿ ಇರುವಂತದ್ದು. ಈ ಶಾಲೆಯ ಮಕ್ಕಳಿಗೆ ಪೇರೆಂಟ್ಸ್ ಗಳಿಗೆ ಆಗ್ಲೇ ಮೆಮೊಗಳನ್ನ ನೀಡಲಾಗಿದೆ. 1ನೇ ತರಗತಿಯಿಂದ 9ನೇ ತರಗತಿ ಮಕ್ಕಳಿಗೆ ಮಾತ್ರ ಈ ಮೆಮೋವನ್ನ ನೀಡಲಾಗಿದೆ. ಆ ಮೆಮೋದಲ್ಲಿ ನೀವು 10 ವರ್ಷದ ಫೀಸ್ ಅನ್ನ ಒಟ್ಟಿಗೆ ಕಟ್ಟಬಹುದು. ಸೊ ಅದು 500 ರೂಪಾಯಿ ಮತ್ತೆ 1000 ರೂಪಾಯಿ ಹಳೆಯ ನೋಟುಗಳೇನಿದ್ದಾವೆ ಆ ಒಂದು ನೋಟುಗಳನ್ನ ನೀವು ಬಳಸಿ ಈ ಒಂದು ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ಒಂದು ಮಾಹಿತಿನ ಮೆಮೋವನ್ನ ಶಾಲೆ ನೀಡಿರುವಂತದ್ದು. ಒಂದು ರೀತಿಯಲ್ಲಿ ಪೋಷಕರಿಗೆ ಇದು ಒಳ್ಳೆಯ ಸ್ಕೀಮ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಪ್ಪು ಹಣವನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಿರುವಂತಹ ಕ್ರಮಕ್ಕೆ ಈ ರೀತಿಯಾಗಿ ಬೇರೆ ರೀತಿಯಾದಂತಹ ಮಾರ್ಗಗಳು ಅನುಸರಿಸಿದ ಆಗ್ತಿದೆಯಾ ಅನ್ನುವಂಥದ್ದು ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಹಾಗಾಗಿನೇ ಕೆಲ ಪೋಷಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೆಲ ಪೋಷಕರು ಈಗಾಗಲೇ 500 ಮತ್ತೆ 1000 ರೂಪಾಯಿಗಳನ್ನ ಕಟ್ಟಿ ಏನು 10 ವರ್ಷದ ಅಡ್ಮಿಷನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಈ ಸಂಬಂಧ ದೂರುಗಳೇನಾದ್ರೂ ದಾಖಲಾಗಿದ್ಯಾ ಶ್ರೀನಿವಾಸ್? ದಿವ್ಯಾ, ಇದುವರೆಗೂ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಯಾಕಂತಂದ್ರೆ ಪೋಷಕರು ಈಗಾಗಲೇ 500 ರೂಪಾಯಿ ಮತ್ತೆ 1000 ರೂಪಾಯಿ ಇರೋರು ಏನ್ ಮಾಡೋದು ಅನ್ನೋಂತಹ ಒಂದು ಗೊಂದಲದಲ್ಲಿ ಇರುವಂತಹ ಸಂದರ್ಭದಲ್ಲೇ ಶಾಲೆಯವರು ಈ ರೀತಿಯಾದಂತಹ ಒಂದು ಸ್ಕೀಮ್ ಅನ್ನ ಕೊಟ್ಟಾಗ ಸಹಜವಾಗಿ ಒಂದಿಷ್ಟು ಪೋಷಕರು ನಮ್ಮ ಹತ್ರ ಇರುವಂತಹ ದುಡ್ಡನ್ನ ಸದ್ಯ ಖಾಲಿ ಮಾಡಿದ್ರೆ ಸಾಕಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ಏನು ಆ ದುಡ್ಡನ್ನ ಶಾಲೆಗೆ ಕಟ್ಟಿರುವಂತದ್ದು. ಮತ್ತೆ ಮಿಕ್ಕ ಪೋಷಕರು ನಮ್ಮ ಹತ್ರ ದುಡ್ಡು ಇಲ್ಲದೆ ಇರುವಂತವ್ರು ಅವ್ರು ಯಾವ ರೀತಿ ಹೊಂದಿಸುವಂತ. ಸೊ ಹಾಗಾಗಿನೇ ಕೆಲವರು ಪೋಷಕರಲ್ಲಿ ಅಸಮಾಧಾನ ಇದ್ರೆ ಕೆಲವು ಪೋಷಕರು ತಮ್ಮ ಹತ್ರ ಇರುವಂತಹ ಹಳೆ ನೋಟುಗಳು ಸಾಗಾಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಮತ್ತೆ ಫೀಸ್ ಅನ್ನ ಕಟ್ಟಿರುವಂತದ್ದು. ಸೊ ಹಾಗಾಗಿನೇ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ನಂತರ ಅಧಿಕಾರಿಗಳು ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಆ ರೀತಿ ಯಾರಾದ್ರೂ ಸ್ವಭಾವಿತವಾಗಿ ದೂರನ್ನ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ದಿವ್ಯಾ, ಓಕೆ, ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಒಬ್ರು ಪೋಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಹೇಳಿ, ಯಾವ ರೀತಿಯಾಗಿ ನಿಮ್ಮ ಮುಂದೆ ಆಫರ್ ಕೊಟ್ಟಿದ್ದಾರೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಮಸ್ತೆ ಮೇಡಮ್, ನನ್ನ ಹೆಸರು ಮನೋಹರ್ ಅಂತ ಮಾತಾಡ್ತಾರೆ ತಾವರೆಕೆರೆಯಿಂದ. ಓಕೆ, ನಾನು ಸ್ವಂತ ಉದ್ಯೋಗಿ, ನಂದಿನಿ ಸೈಬರ್ ಸೆಂಟರ್ ಅಂತ. ಮೇಡಮ್, ಈಗ ಇಲ್ಲಿ ಉದಾಹರಣೆ ಏನಂತ ಹೇಳಿದ್ರೆ ವಿಶಾಲ್ ಎಜುಕೇಶನ್ ಮಾಡಲ್ ವಿಎಸ್ ಮಾಡಲ್ ಕಾನ್ವೆಂಟ್ಗೆ ಸ್ಕೂಲ್ ಹತ್ರನೇ ಇದೀನಿ ನಾನು. ಒಬ್ಬ ಪ್ರಿನ್ಸಿಪಾಲ್ ಅಂತ ಹೊರಗಡೆ ಕೂತ್ಕೊಂಡು ಕೂಡ TV9 ಪಬ್ಲಿಕ್ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಮ್ಯಾನೇಜ್ಮೆಂಟೇ ಕಾಯ್ತಾ ಇದಾರೆ.
ಇದೇನ ತೋರ್ಸದ್ ಮೇಡಮ್ ಬಿಹೇವಿಯರ್ ಇವರು. ಅಂದ್ರೆ ನಿಮ್ ಮಗು ಆ ಶಾಲೆಯಲ್ಲಿ ಓದ್ತಾ ಇದ್ಯಾ? ಖಂಡಿತ ಮೇಡಮ್. ನನ್ ಇರೋದ್ ನಿಮ್ಮ ಹತ್ರ ಓಪನ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಯಾವ ಪೇರೆಂಟ್ಸ್ ಓಪನ್ ಇಲ್ಲಿ ಡೈರೆಕ್ಟ್ ಆಗಿ ಬಂದಿಲ್ಲ ಮೇಡಮ್ ಇಲ್ಲಿ. ಹೌದು ಸರ್, ನನ್ಗೆ ಅದೇ ಆಶ್ಚರ್ಯ ಆಗಿದ್ದು. ಯಾಕಂದ್ರೆ ಯಾವ parents ಕೂಡ ಬಂದಿಲ್ಲ. ಇದೆ ಇನ್ನು ಶಾಲೆಯಲ್ಲಿ. ಮೇಡಮ್, ನಾನೊಬ್ಬ ಇಲ್ಲಿ ಸ್ವಂತ ಉದ್ಯೋಗ ಇಟ್ಕೊಂಡಿದ್ದ ಅವರಿಗೆ ನಂದಿನಿ ಸೈಬರ್ ಸೆಂಟರ್ ಅಲ್ಲಿ. ನಾನ್ ಅಲ್ಲಿ ಮಗು ಯಾವ್ದೋ ಮಗು ಇಲ್ಲಿ ಅಂಗಡಿ ಹತ್ರ ಬಂತು, ಒಂದು ಮೆಮೊ ತೋರಿಸ್ತು. ನಂಗೆ ಸಖತ್ ಬೇಜಾರಾಯ್ತು. ನರೇಂದ್ರ ಮೋದಿ ಅವರು ಅಲ್ಲಿ ಕೂತ್ಕೊಂಡು ನನಗೆ 50 ದಿನ ಟೈಮ್ ಕೊಡಿ, ನಾನು ನಿಮ್ಗೆ ಎಲ್ಲಾ ಭಾರತದ ಜನತೆಗೆ ಒಳ್ಳೇದ್ ಮಾಡ್ತೀನಿ ಅಂತ ಅಲ್ಲಿ ಆಶ್ವಾಸನೆ ಕೊಡ್ತಾ ಇದಾರೆ. ಇವ್ರು ಆರಾಮಾಗಿ ಇಲ್ಲಿ 50 ಕೋಟಿ 60 ಕೋಟಿ ಆರಾಮಾಗಿ ಇವರು ವೈಟ್ ಮಾಡ್ತಾ ಇದಾರೆ ಲಾಸ್ನ. ಇವ್ರು ಮಾಡ್ತಿರೋಂಥದ್ದು ಇಲ್ಲಿ ವಿದ್ಯೆ ಕಲಿಸ್ಬೇಕಾಗಿರೋಂಥವ್ರು ದುಡ್ಡು ಮಾಡಕ್ಕೋಸ್ಕರ ಸ್ಕೂಲ್ ನಡೆಸ್ತಾ ಇದಾರೆ ಅಂತ ಒಂದು ಮಾತು ಹೇಳ್ಬೋದು ಮೇಡಮ್ ನಲ್ಲಿ. ಮತ್ತೆ ಇವ್ರೀಗ ತಗೊಂಡು ಈ ಹಣ ಏನ್ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಅವರು ಕೂಡ ಬದಲಾಯಿಸ್ಕೊಳ್ಳೇಬೇಕಲ್ಲ ಮೇಡಮ್. ಟೋಟಲ್ ಆಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಟೋಟಲ್ ಆಗಿ ಒಂದು 50 ಕೋಟಿ ಕಲೆಕ್ಟ್ ಮಾಡ್ತಾರೆ. ಏನ್ ಕಣ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಇದ್ ಮಾಡ್ತಾರೆ. ಆ ಒಂದು ದೇಶನ ಮಾಡ್ತಾ ಇರ್ಬೋದು ಮೇಡಮ್ ನನ್ನ ಪ್ರಕಾರ. ಈಗ ನೀವು ಧೈರ್ಯ ಪ್ರದರ್ಶನ ಮಾಡಿದಿರಿ ಸರ್, ಒಂದ್ ಕಂಪ್ಲೇಂಟ್ ಯಾಕೆ ಕೊಡಬಾರ್ದು? ಮೇಡಮ್ ಕಂಪ್ಲೇಂಟ್ ಕೊಡೋಕೆ ಒಂದು ರೆಡಿ ಇದೀನಿ ಮೇಡಮ್. ಟೋಟಲ್ ಆಗಿ ರೆಡಿ ಇದೀನಿ. ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಏನಾದ್ರೂ ಬೆದರಿಕೆಗಳು ಬರ್ತಾ ಇದೆಯಾ? ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೆ ಏನು ಬೆದರಿಕೆ. ನನ್ಗೆ ಈ ಸ್ಕೂಲ್ನ ಇಷ್ಟಪಡ್ತೀನಿ, ಈ ಸ್ಕೂಲ್ ಮಕ್ಳನ್ನ ಇಷ್ಟಪಡ್ತೀನಿ. ಬಟ್ ಈ ಮ್ಯಾನೇಜ್ಮೆಂಟ್ ನಾನು ಇಷ್ಟಪಡಕ್ ಹೋಗಲ್ಲ ಮೇಡಮ್. ಯಾಕೆ ಅಂತ ಕೇಳಿ ಹೇಳ್ತೀನಿ. ಇಲ್ಲಿ ಇವರು ಒಂದ್ ಮಕ್ಳಿಗೆ ಏನಾದ್ರು ಒಂದು ಆಪ್ಷನ್ ಕೊಡ್ತಿಲ್ಲ. ಏನೋ ಒಂದು ಒಳ್ಳೆ ರೀತಿಲಿ ಮಾಡ್ತಾ ಇದಾರ, ಮಾಡ್ತಿಲ್ಲ. ಇಲ್ಲಿ ಮಾಮೂಲಿ ಎಲ್ಲಾ ಪೇರೆಂಟ್ಸ್ಗಳು ಎಲ್ಲ ಒಬ್ಬರನ್ನ ಬಂದಿದಾರ ಮೇಡಮ್. ಹಿಂಗ್ ಕಟ್ಸ್ಕೊಂಡಿದ್ದ ಒಂದು ಟಿವಿ ನನಗೆ ಯಾರನ್ನ ನಿಮ್ಮ ಟಿವಿ ಆಗಿರ್ಬೋದು, ಪಬ್ಲಿಕ್ ಟಿವಿ ಪ್ರತಿಯೊಬ್ಬರಿಗೆ ಯಾರನ್ನ ಇನ್ಫಾರ್ಮ್ ಮಾಡಿದಾರ? ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ್ರು ಎದುರ್ಕೊಂತಾರೆ. ನಮ್ಮ ಮಕ್ಳು ಭವಿಷ್ಯ ಏನಾಗ್ಬಿಡುತ್ತೋ, ನಮ್ಮ ಮಕ್ಳನ್ನ ಯಾರು ಏನ್ ಮಾಡ್ಬಿಡ್ತಾರೋ ಅನ್ನೋ ಒಂದು ಭಯದಲ್ಲೇ ಇದಾರೆ. ಅಂದ್ರೆ ಎಲ್ರಿಗೂ ಇದ್ರ ಬಗ್ಗೆ ಇಷ್ಟ ಇಲ್ಲ, ಅಸಮಾಧಾನ ಇದೆ ಅಂತನಾ ನಿಮ್ಮ ಅಭಿಪ್ರಾಯ? ಮೇಡಮ್, ಈಗ ಕೆಲವರು ದುಡ್ಡು ಮಾಡಿಕೊಂಡಿರೋರು ಆರಾಮಾಗಿ ಕಟ್ಬಿಡ್ತಾರೆ ವರ್ಷ ಪೂರ್ತಿ. ದುಡ್ಡು ಇಲ್ಲವ್ರು ಏನ್ ಮಾಡ್ತಾರೆ ಮೇಡಮ್? ಬಡವರು ಓದ್ತಿರ್ತಾನೆ, ಬಡವ್ರಿಗೂ ಆಸೆ ಇರೋ ಮ್ಯಾಮ್ ಒಳ್ಳೊಳ್ಳೆ ಕಾನ್ವೆಂಟ್ ಅಲ್ಲಿ ಓದ್ಬೇಕು ಅಂತ, ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಆ ತಂದೆ ತಾಯಿಗೂ ಇರಲ್ವ ಮೇಡಮ್? ಕೋಪ ಬರಲ್ವ ಮೇಡಮ್? ಇವ್ರು ಎಲ್ಲಾರು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಪ್ರಧಾನಿಯವರು ದಿನ ಬೆಳಗ್ಗೆ ಎದ್ದು ನನ್ಗೆ ಟೈಮ್ ಕೊಡಿ, ನನ್ಗೆ 50 ದಿನಗಳ ಟೈಮ್ ಕೊಡಿ, ನೀವು ನಿಮ್ಮ ಭಾರತನ ಸರಿ ಮಾಡ್ತೀನಿ ಅಂತ ಕೂಗಾಡ್ತಾ ಇದಾರೆ. ಇವ್ರನ್ನ ಬ್ಲಾಕ್ ನ ವೈಟ್ ಮಾಡ್ಕೊಂಡು ಓಡಾಡ್ತಾ ಇದಾರೆ ಇವರು. ಅಂದ್ರೆ ಎಷ್ಟು 10 ವರ್ಷಕ್ಕೆ ಅಂದ್ರೆ ಎಷ್ಟು ಅಮೌಂಟ್ ನ ಅವ್ರು ತಗೋತಾ ಇದ್ದಾರೆ ಮೇಡಮ್? ಟೋಟಲಿ 1000 ಜನ ಇದಾರೆ ಇಲ್ಲಿ. ಒಬ್ಬರ ಹತ್ರ 5 ಲಕ್ಷ ಕಲೆಕ್ಷನ್ ಮಾಡಿದ್ರೆ ಎಷ್ಟಾಯ್ತು ಮೇಡಮ್? 1000 ಜನ ಹತ್ರ ಒಬ್ಬೊಬ್ರ ಹತ್ರ 5 ಲಕ್ಷ 5 ಲಕ್ಷ ಅಂತ ಕಲೆಕ್ಷನ್ ಮಾಡ್ತಾರೆ ಇವರು. ಒಂದು ಟೋಟಲ್ ಅವ್ರು ಏನಂತ ಅನೌನ್ಸ್ಮೆಂಟ್ ಮಾಡಿರೋದು ಅಂದ್ರೆ, ನೋಟಿಸ್ ಬೋರ್ಡ್ ಅಲ್ಲಿ ನೀವು ಆರಾಮಾಗಿ 1ನೇ ತರಗತಿಯಿಂದ 10ನೇ ತರಗತಿ ಆರಾಮಾಗಿ ಫೀಸ್ ಒಟ್ಟಿಗೆ ಕಟ್ಬೋದು. ಅದು ಪರ್ಟಿಕ್ಯುಲರ್ ತೋರ್ಸವ್ರೆ. ಹಳೆ ನೋಟುಗಳು 500 ಮತ್ತು 1000 ಅದು ಬಂದ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಆದ್ರೆ ಇವರು ಆ ನೋಟುಗಳನ್ನ ಕಟ್ಟಿಸ್ಕೊಂಡು ರೆಡಿ ಆಗಿದ್ದಾರೆ ಅಂತ ಅರ್ಥ ಮಾಡ್ತಾರೆ. ಬೇರೆ ಹಾಕೊಂಡಿದ್ದಾರೆ ಅವರು. ನೋಟಿಸ್ ಬೋರ್ಡ್ ಆಗಿದ್ರೆ ಪ್ರತಿಯೊಂದು ಇದು ಮೆಮೊ ಕೂಡ ಕಳ್ಸಿದ್ದಾರೆ. ಹಾ ಮೇಡಮ್. ಈಗ ನಿಮ್ಮ ಮಗುವಿನ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಆದ್ರೆ ಇಂಥದ್ದೊಂದು ಮೋಸದ ಜಾಲವನ್ನ ಆದಷ್ಟು ಮಟ್ಟ ಹಾಕ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಖಂಡಿತ ಮೇಡಮ್. ಇನ್ನೂ ನಿಜ ಹೇಳ್ತೀನಿ, ನನ್ನ ಫ್ಯಾಮಿಲಿ ಮಕ್ಳು ಯಾರು ಇಲ್ಲಿ ಓದ್ತಾ ಇಲ್ಲ, ಯಾರು ಎದುರ್ಕೊಂಡು ಇಲ್ಲಿ ಬಂದಿಲ್ಲ ಮೇಡಮ್. ಎಲ್ಲ ಎದುರ್ಕೊಂಡು ಇಲ್ಲಿ ಬಂದಿಲ್ಲ. ನಾನೊಬ್ಬ ಸಮಾಜ ಕಾರ್ಯಕರ್ತ, RT ಕಾರ್ಯಕರ್ತ ಇಲ್ಲಿ ಮೇಡಮ್. ಇನ್ನೊಂದೇನ್ ಗೊತ್ತಾ? RTE ಸೀಟ್ ಇಲ್ಲ, ಒಂದ್ ಮಗುಗೂ RTE ಸೀಟ್ ಇಲ್ಲ. ಇಲ್ಲಿ ಮುಸ್ಲಿಂ ಸ್ಕೂಲ್ ಅಂತ ಹೇಳ್ಕೊಂಡು ಇವರು ಆರಾಮಾಗಿ ಸ್ಕೂಲ್ ನಡೆಸ್ತಾ ಇದಾರೆ. ಒಬ್ಬ ಸುರೇಶ್ ಅಂತ ಇಲ್ಲಿ ಓನರು, ಅವ್ರು ನೋಡಿ. ಇವಾಗ ನೀವು RTI ಕಾರ್ಯಕರ್ತ, ಇನ್ನೊಂದು ನಿಮ್ಮ ಮಗು ಅಲ್ಲೆಲ್ಲೂ ಸ್ಕೂಲಲ್ಲಿ ಓದ್ತಾ ಇಲ್ಲ. ಮೇಲೆ ನೀವ್ ಯಾವ ಪ್ರೂಫ್ ಮೇಲೆ ಬಂದ್ ನಮ್ಮ ಮೇಲೆ ಆರೋಪ ಮಾಡ್ತೀರಿ ಅಂತ ಕೇಳಿದ್ರೆ? ಮೇಡಮ್, ನಾನು ಹಿಂಗೆ ಯಾವ್ದೋ ಮಗು ಬಂತು, ಡೈರಿ ನೋಡಿದೆ. ಆ ಡೈರಿಲಿ ಒಂದು ಪ್ರಿಂಟ್ಔಟ್ ಕಳ್ಸಿದ್ದಾರೆ. ಆ ಡೈರಿಲಿ ನೋಡಿದೆ, ನನಗ್ ಶಾಕ್ ಆಯ್ತು. ಅಲ್ಲಿ ಭಾರತದ ನರೇಂದ್ರ ಮೋದಿ ಅವರು ಅಲ್ಲಿ ಕೂತ್ಕೊಂಡು ಆರ್ಡರ್ ಮಾಡ್ತಾರೆ 500,000 ನೋಟ್ಗಳು ತಗೊಂಬೇಡಿ ಅಂತ. ಇವ್ರು ತಗೊಂತೀನಿ ಅಂತ ಆರ್ಡರ್ ಮಾಡಾರೆ. ಯಾವ್ದು ಮೇಡಮ್ ನ್ಯಾಯ? ಇದೇ ಮೇಡಮ್ ಭಾರತದ ಸಂವಿಧಾನ? ಇದೇ ಮೇಡಮ್ ಭಾರತದ ಒಂದು ಉನ್ನತ ಶಿಕ್ಷಣ? ಅಂದ್ರೆ ಅದು ಒಂದೇ ಸ್ಕೂಲ್ ಈ ತರದ ಬಿಸ್ನೆಸ್ ಈ ಒಂದು ಕಾರ್ಯಕ್ರಮಕ್ಕೆ ಫಸ್ಟ್ ಜರುಗಿರುವಂತ ಸ್ಕೂಲ್ ವಿಶಾಲ್ ಎಜುಕೇಶನ್ ಸೊಸೈಟಿ, VS ಮಾಡಲ್ ಕಾನ್ವೆಂಟ್. ತುಂಬಾ ನೋವಾಗ್ತಾ ಇದೆ ಮೇಡಮ್. ಖಂಡಿತ ತಾವೇನ್ ಇದಕ್ಕೆ ಫೈಟ್ ಮಾಡ್ಬೇಕು, ನ್ಯಾಯವನ್ನ ಒದಗಿಸ್ಬೇಕು. ಎಲ್ಲೋ ಒಂದ್ ಕಡೆ ಕಪ್ಪು ಹಣವನ್ನ ಟಾರ್ಗೆಟ್ ಅದೇ. ಇವರು ಒಂದು ಕಪ್ಪು ಹಣವನ್ನ ಒಂದು ವೈಟ್ ಮನಿ ಮಾಡಕ್ಕೋಸ್ಕರ ಈ ಉದ್ದೇಶ ಇಟ್ಕೊಂಡು ಇವರು ಈ ತರ ಮಾಡ್ತಾ ಇದಾರೆ. ಅಂದ್ರೆ ಇನ್ನೊಂದು ನಾವು ಈ ತರನು ಅವರು ಹೇಳಿರ್ಬಹುದೇನೋ ಅಲ್ವಾ? ಅಂದ್ರೆ ಮಕ್ಕಳ ಒಂದು 10 ವರ್ಷದ ಅಮೌಂಟ್ ಏನಿರುತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ. ಆಯ್ತು ಮೇಡಮ್, ಆಯ್ತಾ, ಓಕೆ, ನೀವ್ ಹೇಳದ್ ನಾನು ಸಮರ್ಥಿಸ್ಕೊಂತೀನಿ. 500 ಮತ್ತು 1000 ನೋಟುಗಳನ್ನ ಮಾತ್ರ ಕೊಡಿ, DD ಮತ್ತು ಚೆಕ್ ಕೊಡ್ತೀನಿ ಅಂತ ಇವ್ರು ಏನ್ ಪ್ರೊಡ್ಯೂಸ್ ಮಾಡಿಲ್ವಲ್ಲ ನೋಟಿಸ್ ಬೋರ್ಡ್ ಅಲ್ಲಿ. ಇಲ್ಲ, ಈಗ DD ಚೆಕ್ ಕೊಡಿ ಅಂತಂದ್ರೆ 10 ವರ್ಷಕ್ಕೆ ನಾನ್ ಯಾಕೆ ನಿಮ್ ಹತ್ರ ಡೀಲ್ ಆಗ್ಬೇಕು ಅಂತ ಅನ್ನಲ್ವಾ ಅವರು?
ಅಲ್ಲ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಏನಂತ ಹೇಳಿದ್ರೆ, ಏನೇ ಒಂದು ಮಾಡ್ಬೇಕು ಚೆಕ್ ಮತ್ತೆ ಡಿ ಮುಖಾಂತರ ಮಾಡಿ ಅಂತ ತಾನೇ ನರೇಂದ್ರ ಮೋದಿ ಆರ್ಡರ್ ಮಾಡಿರೋದು. 500 ಮತ್ತು 1000 ನೋಟುಗಳನ್ನ ಈಗ 1000 ರೂಪಾಯಿ ನೋಟು ಕೂಡ ತಗೊಳ್ಳೋ ಹಾಗಿಲ್ಲ. ಹೆಂಗಿದ್ರು ಇವ್ರು ತಗೊಂತಾರಲ್ಲ ಮೇಡಮ್, ಇವ್ರು ತಗೊಂತಾರಲ್ಲ, ಇವ್ರು ನೋಟು ಕಳ್ಸಿದ್ರಲ್ಲ, ಎಲ್ಲಾ ಒಂದು ಡೈರಿಗಳು ಚೆಕ್ ಮಾಡಿ, ಎಲ್ಲಾ ಸ್ಟೂಡೆಂಟ್ಸ್ ಡೈರಿ ನಿಮ್ಮ ಇಲ್ಲೇ ಪ್ರತಿನಿಧಿ ಇಲ್ಲೇ ಇದ್ರೆ ಅವ್ರ ಚೆಕ್ ಮಾಡಿಸಿ. ಅವ್ರಿವಾಗ ಈಗ ಏನು ಸರ್ಕಾರಿ ಶಾಲೆಗಳು, ಆಸ್ಪತ್ರೆಗಳು ಅಲ್ಲೆಲ್ಲ ನೀವು 500 ರೂಪಾಯಿ ನೋಟ್ನ ಕೊಟ್ಟು ವ್ಯವಹಾರವನ್ನ ಮಾಡಬಹುದು ಅಂತ ಹೇಳಿರೋದಕ್ಕೆ ನಾವ್ಯಾಕೆ ಮಾಡಬಾರ್ದು ಅನ್ನುವಂತ ಒಂದು ದಂಧೆನ ಇದು ಅಂತ. ಹಾ ಮೇಡಮ್, ಅದೇ ಹೇಳಿರೋದು. ನರೇಂದ್ರ ಮೋದಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಅಮೌಂಟ್ ಕೊಡ್ಬೋದು ಅಂತ ಹೇಳಿರೋದು, ಸ್ಕೂಲಲ್ಲಿ ಕೊಡ್ಬಾರ್ದು ಅಂತ ತಾನೇ ಹೇಳಿರೋದು. ಇವ್ರು ಆರಾಮಾಗಿ ಇವ್ರು ತಾಣಕ್ಕೆ ರೆಡಿ ಆಗಿದ್ರಲ್ಲ ಇವರು. ಓಕೆ, ಅಂದ್ರೆ ನೀವು ಒಬ್ರೇ ಇವಾಗ ಈ ಬಗ್ಗೆ ಮಾತನಾಡ್ಬೇಕು ಅಂತ ನಿರ್ಧಾರ ತಾವರೆಕೆರೆ ಜನತೆ ಯಾರ್ಯಾರು ಬರ್ತಾರೋ ಬರ್ಲಿ, ನಾನಂತೂ ಇದ್ರ ಬಗ್ಗೆ ಹೋರಾಡ ರೆಡಿ ಇದ್ದೀನಿ. ಅಲ್ಲ, ಈಗ ಇನ್ನೂ ಒಂದು ವಿಚಾರ ಏನು ಅಂದ್ರೆ, ದೊಡ್ಡ ದೊಡ್ಡ ಕುಳಗಳೇ ಏನು ಇದ್ರನ್ನ ಒಪ್ಪಂದ ಮಾಡ್ಕೊಳ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನೆಯಲ್ಲಿ ಸಣ್ಣ ಪುಟ್ಟ ಅಮೌಂಟ್ ನ ಉಳಿಸಿರ್ತಾರೆ, ಈಗ ಬ್ಯಾಂಕ್ ಅಕೌಂಟ್ ಇರಲ್ಲ ಅವ್ರ ಹತ್ರ. ಅವ್ರಿಗೆ ಇದನ್ನ ಹೆಂಗಪ್ಪ ನಾವು ವೈಟ್ ಮಾಡೋದು ಅಂತ ಯೋಚನೆ ಮಾಡ್ತಿರೋರು ಕೂಡ ಇದನ್ನ ತಗೊಂಡೋಗಿ ಕೊಡ್ಬಹುದಲ್ವಾ? ಅದಕ್ಕೆ ಅಲ್ವಾ ಮೇಡಮ್ ನರೇಂದ್ರ ಮೋದಿ ಕಡಿವಾಣ ಹಾಕ್ಬೇಕು ಅಂತ ತಾನೇ ಈ ಒಂದು ಉದ್ದೇಶ ಮಾಡಿದ್ರು. ಇಟ್ಕೊಂಡಿದ್ದೆಲ್ಲ ಬ್ಲಾಕ್ ಆಗಲ್ಲ ಅಲ್ವಾ ಸರ್? ಅಲ್ಲ ಮೇಡಮ್, 5 ಲಕ್ಷ ಒಬ್ಬರ ಹತ್ರ ಬ್ಲಾಕ್ ವೈಟ್ ಆದ್ರೆ ಇನ್ನು ಇಷ್ಟು 800 ಜನ ಇರ್ತಾರಲ್ಲ, ಅಷ್ಟು ಕೋಟಿ ಸರ್ಕಾರಕ್ಕೆ ಮೋಸ ಮಾಡಂಗಾಯ್ತಲ್ಲ. ಅಲ್ಲ, ಈಗ ನೀವ್ ಹೇಳ್ತಾ ಇರೋದು ಮನೇಲಿ ಇದ್ದಿದ್ದೆಲ್ಲ ಬ್ಲಾಕ್ ಅಲ್ಲ, 5 ಲಕ್ಷದ ಮೇಲೆ ಅಂದ್ರೆ ಅದು ಬ್ಲಾಕೇ ಅಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ? ಹಾ ಮೇಡಮ್, 2 ಲಕ್ಷದ ಲಿಮಿಟ್ ಅಲ್ವಾ ಮೇಡಮ್? ಸರ್ಕಾರಿ ಭಾರತ ಸರ್ಕಾರ ಏನಂತ ಹೇಳಿದೆ ಅಂದ್ರೆ 2 ಲಕ್ಷ. ಅಲ್ಲ, ಈಗ ಏನ್ ಗೊತ್ತಾ, ಉಳಿತಾಯಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಅವರು ದಾಖಲೆಗಳನ್ನ ತೋರಿಸಬಹುದು. ಇದು ಇಲ್ಲಿಂದ ಬಂತು, ನನ್ನ ಖರ್ಚು ವೆಚ್ಚ, ನನ್ನ ಸ್ಯಾಲ್ರಿ ಇಷ್ಟಿದೆ, ಈ ಮೂಲಕ ನಾನು ಇದನ್ನ ಸಂದಾಯ ಮಾಡಿದ್ದೀನಿ ಅಂತ ಕೂಡ ಹೇಳ್ಕೋಬಹುದಲ್ವಾ? ಓಕೆ. ಈಗ ಸಿಕ್ಕಾಕೊಂಡ್ರು ಕೂಡ ಮಕ್ಳೇನ್ ಸಿಕ್ಕಾಕೊಳಲ್ವೇ, ಅವರ ಪೋಷಕರು ಸಿಕ್ಕಾಕೊಳಲ್ವೇ, ಸ್ಕೂಲ್ಗಳಲ್ವಾ ಸಿಕ್ಕಾಕೊಳ್ಳೋದು? ಹೆಂಗ್ ನೀವು 10 ವರ್ಷದ್ದು ಒಂದೇ ಸರಿ ತಗೊಂಡ್ರಿ, ಅದು ಹಳೆ ನೋಟುಗಳು, ಯಾವ ಆಧಾರದ ಮೇಲೆ, ಇದ್ರೆಲ್ಲ ಕೇಳಬಹುದಲ್ವಾ? ಅವ್ರೇನ್ ಆರಾಮಾಗಿ ಮೇಡಮ್ 1 ವರ್ಷ ಒಂದೇ ಸರಿ ಸಿಕ್ಕಾಕೊಡ್ತಾರೆ. ಬ್ಯಾಂಕ್ಗೆ ಜಮಾವಣೆ ಮಾಡ್ಬೇಕಲ್ಲ ಸರ್, ಅವರು ಟ್ಯಾಕ್ಸ್ ಸಂದಾಯ ಮಾಡ್ತಾರಲ್ಲ, ಆಗ ಆದಾಯದ ಮೂಲ ತೋರಿಸ್ಬಿಟ್ಟು. ಮಾಡ್ತಾರಲ್ವ ಮೇಡಮ್? ಇವ್ರು ಆರಾಮಾಗಿ ಈ ವರ್ಷ ಒಟ್ಟಿಗೆ ತಗೊಂಡು ನಮ್ಮ ಪೋಷಕರಲ್ಲಿ ಎಷ್ಟು ಪೋಷಕರಿದೆ ಅಷ್ಟು ಪೋಷಕರದ್ದು ಅಮೌಂಟ್ ಎಲ್ಲ ಬ್ಲಾಕ್ ನ ವೈಟ್ ಮಾಡಕ್ ಇವ್ರು ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಅಲ್ಲ ಸರ್, ಈಗ ನೀವು ಸಣ್ಣ ಸಣ್ಣ ಅಮೌಂಟ್ಗಳನ್ನ, ಅದು ಕೂಡಿಟ್ಟ ಅಮೌಂಟ್ಗಳನ್ನೆಲ್ಲ ಬ್ಲಾಕ್ ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ? ಅದು ಬ್ಲಾಕ್ ಅಂತ ಅನ್ನಿಸ್ಕೊಳಲ್ಲ. ಆದ್ರೆ ಆದಾಯದ ಮೂಲ ತೋರಿಸಿದ್ರೆ, ತೆರಿಗೆ ಪಾವತಿಯನ್ನ ಮಾಡ್ತೀವಿ ನಾವ್ ಇವಾಗ ಅಂತ ಅಂದ್ರೆ ಅದು ಬ್ಲಾಕ್ ಅಂತ ಹೆಂಗ್ ಅನ್ಸ್ಕೊಳ್ಳುತ್ತೆ? ಆಯ್ತು ಮೇಡಮ್, ವಿಶಾಲ್ ಎಜುಕೇಶನ್ ಸೊಸೈಟಿದು ಇಯರ್ಲಿ ಇನ್ಕಮ್ ಎಷ್ಟೈತೆ ತಗ್ಸಿ ಮೇಡಮ್. ಈಗ ಇನ್ಕಮ್ ಟ್ಯಾಕ್ಸ್ ತೋರಿಸಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಇರೋದೇ 55,000 ಮಾಡಿದ್ದಾರೆ, ಅದು ತಗ್ಸಿ ಮೇಡಮ್. ಟೋಟಲ್ ಒಂದ್ ಮಗು 55,000 ರೂಪಾಯಿ. ಮತ್ತೆ RT CT ಇಲ್ಲ ಒಂದ್ ಮಗುಗಿಲ್ಲಿ, ಅದು ಮುಸ್ಲಿಂ ಸ್ಕೂಲ್ ಅಂತ ಪ್ರೊಡ್ಯೂಸ್ ಮಾಡೋದು. ಈಗ ಅದು ಬೇರೆ ವಿಚಾರ ಆಯ್ತು, ಸಬ್ಜೆಕ್ಟ್ ಬೇರೆನ ನಾವು ಲಿಂಕ್ ಮಾಡೋದು ಬೇಡ. ನಿಮ್ಮ ಸಬ್ಜೆಕ್ಟ್ ಏನು? 500 ಮತ್ತು 1000 ಮುಖಬೆಲೆಯ ನೋಟುಗಳು ಬ್ಯಾನ್ ಆಗಿದ್ರು ಕೂಡ ಖಾಸಗಿ ಶಾಲೆಗಳಲ್ಲಿ ಇದ್ರ ವಹಿವಾಟು ನಡೀತಾ ಇದೆ. ಅದೇ ನನ್ನ ಉದ್ದೇಶ ಮೇಡಮ್. ಆದ್ರೆ ಅಮೌಂಟ್ ನ ಮಹಿಳೆಯರು ಕೂಡಿಟ್ಕೊಂಡಿರ್ತಾರೆ. ಆ ಅಮೌಂಟ್ ನ ಬ್ಯಾಂಕ್ ಗೆ ಹಾಕೋದ್ರ ಬದಲಾಗಿ ಇಲ್ಲೇ ನಾವು ಕೊಟ್ರೆ ಬ್ಯಾಂಕ್ಗೆ ಆಬ್ವಿಯಸ್ಲಿ ಆ ಸ್ಕೂಲ್ ಅವರು ಜಮಾವಣೆ ಮಾಡ್ಲೇಬೇಕು, ಟ್ಯಾಕ್ಸ್ ಕಟ್ಲೇಬೇಕಲ್ವಾ? ಹೌದು ಮೇಡಮ್. ತೊಂದ್ರೆ ಏನು ಅಂತ ನಾವು ಪರವಾಗಿದ್ದೀವಿ ಅನ್ನೋದು ಅಲ್ಲ, ವಿರುದ್ಧವಾಗಿದ್ದೀವಿ ಅನ್ನೋದು ಅಲ್ಲ. ನಾನ್ ನಿಮ್ಗೆ ಫಸ್ಟ್ ಆಂಗಲ್ ಅಲ್ಲಿ ನಾನು ಕೇಳಿದೆ ಯಾವ ರೀತಿ ಸಾಧಕ ಬಾಧಕಗಳಿರಬಹುದು ಅಂತ. ಈಗ ನಾನು ಕೇಳ್ತಾ ಇದ್ದೀನಿ, VES ಮಾಡೆಲ್ ಕಾನ್ವೆಂಟ್ ಏನಿದೆ, ಇದು ತೆಗೆದುಕೊಂಡ ಅಮೌಂಟ್ ಅನ್ನ ನನ್ನ ಶಾಲೆಗೆ ಈ ಸರಿ ಬಂದಂತಹ ಒಂದು ಅಮೌಂಟ್ ಇದು ಅಂತ ತೆರಿಗೆ ಪಾವತಿ ಮಾಡಿದ್ರೆ ಬ್ಯಾಂಕ್ ಮೂಲಕ ತಪ್ಪೇನಾಗುತ್ತೆ ಅಂತ. ಅಲ್ಲಿ ಯಾವ ರೀತಿಯಾಗಿ ಅದು ಬ್ಲಾಕ್ ವೈಟು ಅನ್ನಿಸ್ಕೊಳ್ಳುತ್ತೆ ನಂಗೆ ಅರ್ಥ ಆಗ್ತಿಲ್ಲ ಮೇಡಮ್. ಇವರು ಸರ್ಕಾರ ಆರ್ಡರ್ ಮಾಡಿರೋದು ಏನಂತ ಅಂದ್ರೆ, ಪೆಟ್ರೋಲ್ ಬಂಕ್ ಅಲ್ಲಿ ಮತ್ತಿತರ ಅಲ್ಲ ಸರ್, ಅದು ಕರೆಕ್ಟ್, ಸರ್ಕಾರ ಘೋಷಣೆ ಮಾಡಿರೋದನ್ನೆಲ್ಲವನ್ನೂ ನಾವು ಒಪ್ಕೊಳ್ತೀವಿ. ಆದ್ರೆ ಈಗ ತಗೊಳ್ತೀನಿ, ನನ್ನ ಶ್ರಮ ನಾನು ತಗೊಳ್ತೀನಿ, ಅದನ್ನ ನಾನು ಹೇಗೋ ಬ್ಯಾಂಕ್ ಸಂದಾಯ ಮಾಡ್ತೀನಿ, ಅದ್ ನನಗ್ ಬಿಟ್ಟಿದ್ದು. ಬ್ಯಾಂಕ್ ಅವ್ರು ತಗೊಳ್ತಾರೋ ಬಿಡ್ತಾರೋ ಅದು ಬ್ಯಾಂಕ್ ಬಿಟ್ಟಿದ್ದು, ನನಗೆ ಬಿಟ್ಟಿದ್ದು. ಪೋಷಕರಿಗೆ ಇದ್ರ ಮೇಲೆ ಒತ್ತಡ ಬೀಳಲ್ವಲ್ಲ? ಪೋಷಕರು ಮೇಡಮ್ ಅದೇ ಅಲ್ವಾ ನಮ್ಮ ಗವರ್ಮೆಂಟ್ ಮೋಸ ಮಾಡ್ತಾ ಅಲ್ವಾ? ಪೋಷಕರೇ ಆಗಿರ್ಲಿ, ಎಲ್ಲರೂ ಆಗಿರ್ಲಿ, ಇವರು ಟೋಟಲ್ ಆಗಿ ಎಷ್ಟು ಮೇಡಮ್? ಒಬ್ಬ ಪೇರೆಂಟ್ಸ್ 5 ಲಕ್ಷ ಅಂತ ಅಂದ್ರೆ ಎಷ್ಟಾಯ್ತು ಲೆಕ್ಕ? ನಿಮ್ಮ ಮಾತಿಗೆ ಬರೋಣ. ಇವರು ವೈಟ್ ಮಾಡ್ತಾ ಇದಾರೆ ಮೇಡಮ್. ಸರ್, ಈಗ ಒಬ್ಬ ಪೋಷಕರಿಗೆ ನೀವು ನಿಮ್ಮ ಮಕ್ಕಳನ್ನ 10 ವರ್ಷ ಇಲ್ಲೇ ಓದಿಸ್ಬೇಕು ಅಂತ ಏನಾದ್ರೂ ಕಂಪಲ್ಸರಿ ಡಿಮಾಂಡ್ ಮಾಡಿದ್ರು ಅಂದ್ರೆ ಅದನ್ನ ತಪ್ಪು ಅಂತ ನಾವ್ ಹೇಳೋಣ. ಆತರ ಡಿಮಾಂಡ್ ಮಾಡ್ತಿದಾರಾ? ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಆತರ ಡಿಮ್ಯಾಂಡ್ ನಂಗೆ ಯಾವ್ದು ಕಂಡು ಬಂದಿಲ್ಲ.
ಓಕೆ, ಸೊ ಡಿಮಾಂಡ್ ಇಲ್ಲ, ಒಂದು ವೇಳೆ ನಮ್ಮ ಹತ್ರ ದುಡ್ಡಿತ್ತು ಅದನ್ನ ಕಟ್ತಾ ಇದ್ದೀವಿ, ಅದನ್ನ ಬ್ಯಾಂಕ್ಗೆ ಅವರು ಅದರ ಜವಾಬ್ದಾರಿ ಹೊತ್ಕೊಳ್ತಾರೆ ಅಂದ್ರೆ ತಪ್ಪೇನಿದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರೋ ಪ್ರಶ್ನೆ. ದಿ ಸೇಮ್ ಟೈಮ್ ಇದನ್ನ ಯಾವ ರೀತಿಯಾಗಿ ನಡೆಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಕೂಡ ಒಂದು ತನಿಖೆಯನ್ನ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ. ಹೆಂಗ್ ಇದನ್ನ ನೀವು ಈ ಆದಾಯವನ್ನ ಗಳಿಸಿದ್ರಿ ಅಂತ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.